ಪಾರ್ಟ್ 1 ಪಾರ್ಟ್ 2 ಇಲ್ಲ ಒಂದೇ ವಿಡಿಯೋ ಹಾಕ್ತೀನೋ ಗೊತ್ತಿಲ್ಲ. ರೋಡ್ ಸೈಡೆಲ್ಲ ಹಾಕಿರ್ತಾರಲ್ಲ ಅವ್ರ ಹತ್ರ ತೊಗೊತೀವಿ. ಎಲ್ಲ ಬೆಂಗಳೂರಿಗೆ ಪಾರ್ಸಲ್ ಆಗ್ತಾ ಇದೆ. ಪಾರ್ಸಲ್ ಹಲಸಿನಣ್ಣು ಎಲ್ಲ ಬೇಕಿತ್ತು. ನಾನು ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ದೆ. ನಾನು ಆಲ್ಮೋಸ್ಟ್ ಒಂದು 5,000 ರೂಪಾಯಿನೇ ಬಿಲ್ ಮಾಡಿದ್ವಿ. ಎಲ್ಲ ತಗೊಂಡು ಮನೆಗೆ ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಎಷ್ಟು ಗಂಟೆ ಲೇಟ್ ಆಗಿಬಿಟ್ಟಿತ್ತು. ನಾವು ನಮ್ಮ ದೊಡ್ಡಮ್ಮನೂರಿಂದ ಬಂದು ಇವಾಗ ನಮ್ಮ ಅತ್ತೆ ಮಾವನ ಮನೇಲಿದ್ದೀವಿ. ಅವರು ನನಗೆ ನೋಡ್ಕೊಂಡು ಹೋಗೋಣ ಅಂತ ಬಂದುಬಿಟ್ಟು ಈಗ ರಾತ್ರಿ ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆದರು. ನಾನು ಸ್ವಲ್ಪ ತಿಂಡಿ ಮಾಡೋಣ ಅಂತ ಬಂದೆ. ತಿಂಡಿಗೆ ಚಪಾತಿ ಮತ್ತು ಬೂದ್ಗುಂಬಳಕಾಯಿ ಸಾಗು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅರ್ಧ ಆಗಿದೆ. ಬೂದ್ಗುಂಬಳಕಾಯಿ ಎಲ್ಲ ಕುಗ್ಸಿ ಎಲ್ಲ ಆಗಿದೆ. ಅದಕ್ಕೆ ಮಸಾಲೆ ಒಗ್ಗರಣೆ ಹಾಕಿ ಮಸಾಲೆ ಹಾಕಬೇಕಷ್ಟೆ. ಚಪಾತಿ ಅವರೆಲ್ಲ ಬಂದಮೇಲೆ ಅರ್ಧಕ್ಕೆ ಕೊಡಬೇಕು. ಇವತ್ತಿನ ತಿಂಡಿ ಚಪಾತಿ ಮತ್ತು ಬೂದ್ಗುಂಬಳಕಾಯಿ ಸಾಗು. ನೋಡೋಣ. ಇವತ್ತು ಪಾಪಂಗೆ ರಜಾ ಹಾಕ್ಸಿದ್ದೀನಿ. ಸ್ಕೂಲಿಗೆ ರಜಾ ಹಾಕ್ಸಿ ಹೊರಡ್ಬೇಕು. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಇದು ಪಾರ್ಟ್ 1 ಪಾರ್ಟ್ 2 ಇಲ್ಲ ಒಂದೇ ವಿಡಿಯೋ ಹಾಕ್ತೀನೋ ಗೊತ್ತಿಲ್ಲ. ಎಲ್ಲ ಕಟ್ ಮಾಡಿ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೆನ್ನೆ ಎಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಏನು ಸೌಂಡ್. ನೆನ್ನೆ ಎಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೆನ್ನೆ ಫುಲ್ಲು ಬ್ಯುಸಿ ಆಗಿದ್ವಿ. ಮತ್ತು ನಾವೆಲ್ಲ ಸೇರ್ಕೊಳ್ಳೋದೇ ವರ್ಷಕ್ಕೊಂದು ಸತಿನೋ 2 ಸತಿನೋ ಅಷ್ಟೇ. ಹಂಗಾಗಿ ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡು ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗಿತ್ತು. ಅಲ್ಲಲ್ಲಿ ತೋಟದಲ್ಲಿ ಹೋದಾಗ ಮತ್ತು ಫ್ಯಾಮಿಲಿ ಗ್ರೂಪ್ ಫೋಟೋ ತೆಗಿಬೇಕಾದ್ರೆ ಮಾತ್ರ ವೀಡಿಯೋ ಮಾಡಿದೆ. ಅದಾದಮೇಲೆ ಮಾಡಲೇ ಇಲ್ಲ, ಮರ್ತೋಯ್ತು. ಹಂಗೆ ಬರ್ಬೇಕಾದ್ರೂ ಅಷ್ಟೇ ಏನೋ ಒಂದು ಟೆನ್ಷನಲ್ಲಿ ಹಂಗೆ ಬಂದುಬಿಟ್ವಿ. ಆವಾಗಲೂ ಲಾಗ್ ಮಾಡೋದು ಮರ್ತೋಯ್ತು. ಇವತ್ತು ಬೆಳಗ್ಗೆ ಎದ್ದು ಜ್ಞಾಪಿಸ್ಕೊತಾ ಇದ್ದೀನಿ, ಅಯ್ಯೋ ಲಾಗ್ ಎಂಡೂ ಮಾಡಿಲ್ಲ ಏನೂ ಇಲ್ಲ ಅಂತ. ಇವಾಗ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಬೆಂಗಳೂರಿಗೆ ಹೋಗೋವರೆಗೂ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಎಲ್ಲ ರೆಡಿಯಾಗಿದೆ, ಆದರೆ ತಿಂಡಿ ತಿನ್ನೋಕ್ಕೆ ಜನನೇ ಇಲ್ಲ. ತಿಂಡಿ ಎಲ್ಲ ರೆಡಿಯಾಗಿದೆ, ಆದರೆ ತಿಂಡಿ ತಿನ್ನೋಕ್ಕೆ ಎಲ್ಲ ತೋಟದ ಹತ್ರ ಇದ್ದಾರೆ. ಅವ್ರನ್ನೆಲ್ಲ ಇವಾಗ ಮನೆಗೆ ಕರ್ಕೊಂಡು ಹೋಗ್ಬೇಕು. ತಿಂಡಿ ಅಂತ ಏನು ಹೇಳಿದೆ, ತಿಂಡಿ ಅವಾಗಲೇ ತಿಂಡಿ ಇದು ಬೂದ್ಗುಂಬಳಕಾಯಿ ಸಾಗು ಮತ್ತು ಚಪಾತಿ ಮಾಡಿದ್ದೀನಿ. ಎಲ್ಲರೂ ಹೊಲ್ದ ಹತ್ರ ಇದ್ದಾರೆ. ಅದಕ್ಕೆ ಒಂದು ಸತಿ ತಿಂಡಿಗೆ ಅಂತ ಕರ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ನಾನು ಇವಾಗ ಹೊಲ್ದ ಹತ್ರ ಹೋಗ್ತಾ ಇದ್ದೀನಿ. ಅವ್ರನ್ನೆಲ್ಲ ಕರ್ಕೊಂಬಂದು ತಿಂಡಿ ತಿಂದು ಇನ್ನೂ ಸ್ವಲ್ಪ ಬೇಜಾನ್ ಕೆಲಸ ಐತೆ, ಅದೆಲ್ಲ ಮುಗಿಸ್ಕೊಬೇಕು. ಮತ್ತೆ ಬರೋಕ್ಕಾಗಲ್ಲ. ಇವತ್ತೇ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಬೇಕು. ಈ ಮಾಗಡಿಗೆ ಹೋಗ್ತಾ ಇದ್ದೀವಿ. ಇವಾಗ ಸ್ವಲ್ಪ ಮನೆಗೆ ರೇಷನ್ ಎಲ್ಲ ಬೇಕಿತ್ತು. ರೇಷನ್ ಎಲ್ಲ ತೊಗೊಂಬರೋಣ ಅಂದ್ಬಿಟ್ಟು ಮಾಗಡಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಮುಖ ತೊಳೆದಿದ್ದು ಇನ್ನು ಹಂಗೆ ಇದ್ದೀವಿ. ಈಗ ಹೋಗ್ಬೇಕಂತ ರೆಡಿಯಾಗಿ ಹೋಗೋಣ ಅಂತ. ಸ್ವಲ್ಪ ಕೆಲಸ ಎಲ್ಲ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮಾಗಡಿಗೆ ಹೋಗ್ತಾ ಇದ್ದೀವಿ. ಮನೆ ಸಾಮಾನೆಲ್ಲ ತೊಗೊಂಬರೋಣ ಅಂತ. ನಾನು ನಮ್ಮ ಮನೆಯವರು, ನನ್ನ ಮಗ ಬರಲಿಲ್ಲ, ಅಲ್ಲೇ ಉಳ್ಕೊಂಡ. ಇವಾಗ ಹೋಗಿ ಮನೆ ಸಾಮಾನು ತೊಗೊಂಬರ್ಬೇಕು. ಅದೇನಾದ್ರು ಬೇರೆ ವೇಸ್ಟ್ ಆಯ್ತಂದ್ರೆ ತಗೊಂಡಿರೋದು ವೇಸ್ಟ್ ಆಯ್ತೈತೆ ಅಂದ್ಬಿಟ್ಟು 6 ಲೀಟ್ರ್ ತೊಗೊಳ್ಳಿ, 90 ರೂಪಾಯಿ ಕಾಸು ಕೊಡ್ತೀವಿ. 6 ಲೀಟ್ರ್ ಇದು ಎಷ್ಟು ಇದೆ ಕ್ಯಾನ್? ಅದು ತುಂಬ ಬಂದರೆ ಇನ್ನು 310 ಸಿಗ್ತದೆ. ಇದು ಕೊಟ್ಬಿಡಿ ಸಾಕು ಒಂದು ಕ್ಯಾನ್. ಸಾಮಾನೆಲ್ಲ ತಗೊಂಡು
ಏನೇನು ಸಣ್ಣ ಪುಟ್ಟ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ. ನಾನು ಫಸ್ಟ್ ಟೈಮ್ ಗಾಣದ ಎಣ್ಣೆ ಅಂಗಡಿ ಒಳಗಡೆ ಹೋಗಿದ್ದು, ಚೆನ್ನಾಗಿತ್ತು ಒಂಥರ. ಆಮೇಲೆ ವೆರೈಟಿ ಏನು ಕಾಯಿಗಳು, ಎಣ್ಣೆ ತೆಗೆಯೋ ಬೀಜಗಳು ಎಲ್ಲ ಇದ್ದು. ಫಸ್ಟ್ ಟೈಮ್ ನಾನು ಗಾಣದ ಅಂಗಡಿ ಒಳಗಡೆ ಹೋಗಿದ್ದು. ಜ್ಯೂಸ್ ಎಲ್ಲ ಕುಡ್ಕೊಂಡು ಸಾಮಾನೆಲ್ಲ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ತಾ ಇಲ್ಲಿ ರೋಡಲ್ಲಿ ಒಂದು ಜೇನು ಮಾರೋರು ಸಿಕ್ಕಿದ್ರು. ಹಂಗೆ ಜೇನು ತೊಗೊಂಡು ಹೋಗೋಣ ಅಂತ. ನಾನು ಬರ್ತೀಯ ಅಂದ್ರೆ ನಂಗೆ ಸುಸ್ತಾಗಿದ್ದು ಬರೋಣ ಅಂದರೆ ನಮ್ಮ ಮನೆಯವರು ಜೇನು ತರಕ್ಕೆ ಹೋಗಿದ್ದಾರೆ. ನಮ್ಮ ಮನೇಲಿ ದಿನ ಬೆಳಗ್ಗೆ ಸ್ವಲ್ಪ ಬಿಸಿನೀರಿಗೆ ಜೇನು ತುಪ್ಪ ಹಾಕ್ಕೊಂಡು ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಜೇನುತುಪ್ಪ ತರಕ್ಕೆ ಅಂತ ಹೋಗಿದ್ದಾರೆ. ಮನೇಲಿ ಖಾಲಿ ಆಗಿಬಿಟ್ಟಿತ್ತು. ಒಂದು 1/4 kg ಅಷ್ಟೇನೋ ಇತ್ತು. ನಮ್ಮ ಅದೃಷ್ಟಕ್ಕೆ ಇಲ್ಲೇ ಸಿಕ್ತು. ನಾವು ಈ ಥರನೇ ತೊಗೊಳ್ಳೋದು ಜೇನುತುಪ್ಪನ, ಬಾಟ್ಲಲ್ಲೆಲ್ಲ ತೊಗೊಳ್ಳಲ್ಲ. ಈ ಥರ ಜೇನು ಯಾರು ಕೀಡ್ತಾರೋ ಅವ್ರು ಬರ್ತಾರೆ ಅಲ್ಲಿ ನಮ್ಮ ಮನೆ ಹತ್ರ, ಅವ್ರ ಹತ್ರ ತೊಗೊತೀವಿ. ಇಲ್ಲಾಂದರೆ ಈ ಥರ ರೋಡ್ ಸೈಡೆಲ್ಲ ಹಾಕಿರ್ತಾರಲ್ಲ ಅವ್ರ ಹತ್ರ ತೊಗೊತೀವಿ. ಎಲ್ಲ ಬೆಂಗಳೂರಿಗೆ ಪಾರ್ಸಲ್ ಆಗ್ತಾಯಿದೆ. ಪಾರ್ಸಲ್ ಹಲಸಿನಣ್ಣು, ಮಾವಿನಕಾಯಿ ಪಾರ್ಸಲ್ ಚುಚ್ಕೊಂತ. ಹಾಂ, ಈಗ ಮನೆಗೆ ಹೋಗಿ ಮನೇಲೆಲ್ಲ ಸಾಮಾನಿಟ್ಟು ಹೊಲ್ದ ಹತ್ರ ಬಂದ್ವಿ. ಹೊಲ್ದ ಹತ್ರ ಹಲಸಿನಣ್ಣು, ಮಾವಿನ ಹಣ್ಣು ಎಲ್ಲ ತೊಗೊಂಡೋಗೋಣ ಅಂತ ಬಂದ್ವಿ. ತೊಗೊಂಡಾಯ್ತು. ಆಗಲೇ ಕಾರಿಗೆ ನಮ್ಮ ಮನೆಯವರು ಇಡ್ತಾ ಇದ್ದಾರೆ. ನಾನು ಸುಮ್ಮನೆ ವ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟಿತ್ತು. ಇವಾಗ ಹೋಗ್ಬೇಕಾದ್ರೆ ಗ್ಯಾಪ್ನ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಆ ಕಡೆ ತೋಟದಲ್ಲಿ ಏನೋ ಕೆಲಸ ನಡೀತಿದೆ, ಅದ್ರದ್ದು ಸೌಂಡು. ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಸ್ವಲ್ಪ ಏನಾರು ಹೊಟ್ಟೆಗೆ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಬೇರೆ ಕೆಲಸ ನೋಡಬೇಕು. ಹೊರಡ್ತಾ ಇದ್ದೀವಿ ರೆಡಿಯಾಗಿ. ಇವಾಗ ರೆಡಿಯಾಗಿ ಹೊರಡ್ತಾ ಇದ್ವಿ. ನೆನ್ನೆಯಿಂದ ಒಂದೇ ಡ್ರೆಸ್ಸಲ್ಲಿದ್ದೀನಿ. ಅಂದರೆ ಇರೋ ಪ್ಲ್ಯಾನ್ ಏನು ಇರಲಿಲ್ಲ ಊರಲ್ಲಿ, ಹಾಗಾಗಿ ಡ್ರೆಸ್ ಏನು ತಂದಿರಲಿಲ್ಲ. ಬ್ಯಾಕ್ಗ್ರೌಂಡ್ನ ಇಗ್ನೋರ್ ಮಾಡಿ, ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗ ಮಾತಾಡ್ತಾವನೆ. ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಈಗ ರೆಡಿಯಾಗಿಬಿಟ್ಟು ಹೊರಡ್ತಾ ಇದ್ದೀವಿ. ನಮ್ಮ ಮಾವನ್ನ ಸ್ವಲ್ಪ ನೆಲಮಂಗ್ಲಕ್ಕೆ ಬಿಡಬೇಕು. ನೆಲಮಂಗ್ಲದಿಂದ ಆಮೇಲೆ ನಮ್ಮ ಮನೆಗೆ ಹೋಗ್ಬೇಕು. ಅದು ಏನೋ ಹಾಂ ಮಾಡ್ತೀವಿ. ಅಪ್ಪ, ನನ್ನ ಮಗನ ಒಂದೇ ರೋದನೆ ಆಗ್ಬಿಟ್ಟೈತೆ ನನಗಂತೂ. ಅದೇ ಇವಾಗ ನೆಲಮಂಗ್ಲಕ್ಕೆ ಹೋಗಿ ಅಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕು. ಈಗ ನಮ್ಮ ಮಾವನ್ನ ಬಿಟ್ವಿ. ನಮ್ಮ ಮಾವನ್ನ ಬಿಟ್ಬಿಟ್ಟು ನೆಲಮಂಗ್ಲದಿಂದ ಹೋಗ್ತಾ ಇದ್ದೀವಿ. ಸ್ವಲ್ಪ ಮಡಿಕೆ ಎಲ್ಲ ಬೇಕಿತ್ತು. ನಾನಿಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ದೆ. ನಾನು ಮಡಿಕೆ ಎಲ್ಲಿ ಸಿಗುತ್ತೆ ನೆಲಮಂಗ್ಲದಲ್ಲಿ ಅಂತ. ಅವ್ರ ಮನೇಲಿ ಕೂತ್ಕೊಂಡು ಇಲ್ಲೊಂದು ಕಡೆ ಒಂದು ತೋರಿಸ್ತಾ ಇದೆ. ನಾನು ಇವಾಗ ಅಲ್ಲಿ ಹೋಗ್ತೀನಿ, ನೋಡೋಣ ಮಡಿಕೆಗಳೆಲ್ಲ ಹೆಂಗೆ ಸಿಗುತ್ತೆ ಅಂತ. ಇಲ್ಲ ಅದು ಬಾಕ್ಸು ಎಷ್ಟು ಪೀಸ್ ಬರುತ್ತೆ, ಎಷ್ಟಾಗುತ್ತೆ? 300 ತೊಗೊಂಬಿಡ್ತೀಯಾ? ನನ್ನ
ನಾನು ವಿಸಿಲ್ ಇಸ್ಕೊಂತಿದ್ದೀನಿ. ಏಯ್ ಫೋಟೋ ತೆಗ್ದಿಲ್ಲ ವಿಡಿಯೋ ಮಾಡಿ. ಒಂದೋ ಎರಡೋ ಮಡಿಕೆ ತೊಗೊಳೋಣ ಅಂತ ಬಂದಿದ್ದು, ಆದರೆ ಇಲ್ಲಿ ಹತ್ತತ್ರ 3,000ನ 4,000ನ ಬಿಲ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಕ್ಕ, ಅಂದರೆ ನನ್ನ ನಾದಿನಿ ಹರಿಯವರ ತಂಗಿ ಇಬ್ಬರು ಸೇರಿ ಹತ್ತತ್ರ ಒಂದು 4,000 ರೂಪಾಯಿ ಬಿಲ್ ಮಾಡಿದ್ದೀವಿ. ಅಷ್ಟು ಮಣ್ಣಿಂದು ಮಡಿಕೆ ತೊಗೊಂಡೋಗ್ತಾ ಇದ್ದೀವಿ. ಮಣ್ಣಿನ ಮಡಿಕೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ, ಅವ್ರೇನೇನು ತೊಗೊಂಡಿದ್ದಾರೆ ಅಂತ. ಅವರು ಈಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ತಗೊಂಡು. ಎಷ್ಟು ಆಲ್ಮೋಸ್ಟ್ ಒಂದು 5,000 ರೂಪಾಯಿನೇ ಬಿಲ್ ಮಾಡಿದ್ವಿ ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ.